ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಮ್ಮು ಕಾಶ್ಮೀರ ಪೆಹಲ್ಗಾಂನಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಪ್ರತೀಕಾರ ತೀರಿಸಿಕೊಳ್ಳಲು ಉಗ್ರರನ್ನ ಸೆದೆ ಬಡಿಯಲು ಆಪರೇಷನ್ ಸಿಂಧೂರ ಆರಂಭವಾಗಿತ್ತು. ಈಗಾಗಲೇ ಉಗ್ರರ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯಿಂದ ವಿಜಯೋತ್ಸವ ಆಚರಣೆ ಮಾಡಿದ್ರು. ಭಾರತೀಯ ವೀರ ಸೈನಿಕರಿಗೆ ಜಯವಾಗ್ಲಿ, ಹೊಡೆಯಿರಿ ಹೊಡೆಯಿರಿ, ಮುನ್ನುಗ್ಗಿ ಹೊಡೆಯಿರಿ ಎಂದು ಘೋಷಣೆ ಕೂಗಿದ್ರು. ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ನರೇಂದ್ರ ಮೋದಿಜಿ ಅವರೇ. ಪ್ರಾರಂಭಕ್ಕೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನ ಮೂಲಕ ಅತ್ಯಂತ ಅರ್ಥಗರ್ಭಿತವಾದಂಥ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಯುದ್ಧ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು 3 ಸೈನಿಕರು ಬಂದಿದ್ದಾರೆ, ಅವರಿಗೆ ಸಿಂಧೂರ್ ಹಚ್ಚುವ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಿನ್ನೆ ರಾತ್ರಿ 1:15 ಇಡೀ ದೇಶ ಕಾಯ್ತಾ ಇತ್ತು. ಇನ್ನು ಯಾವತ್ತು ಯುದ್ಧ ಯಾವತ್ತು ಉತ್ತರ ಕೊಡ್ತಾರೆ ಅಂತನ್ನುವಂಥದ್ದು ಕಾಯ್ತಾ ಇತ್ತು. ರಾತ್ರಿ ಪಾಕಿಸ್ತಾನದ ಸೈನಿಕರು, ನಾಗರಿಕರು, ಸರ್ಕಾರ ಮಲಗಿದಾಗ 9 ಕಡೆಗೆ ಬಾಂಬ್ ದಾಳಿಯ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದೆ. ನಾನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ, ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ. ಎರಡನೇದು, ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂಥ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ನಾನು ಅಭಿನಂದನೆ ಮತ್ತು ಸಲ್ಯೂಟ್ ಹೊಡಿತಾ ಇದ್ದೀನಿ. ಸಿಂಧೂರ್ 26 ಇವತ್ತು ಜನರ ಸಿಂಧೂರನ್ನು ಅಳಿಸಿದಂಥ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ, ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನು ಅಳಿಸಿದ್ರಿ ನೀವು. ಇಡೀ ದೇಶದಲ್ಲಿ 78 ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನು, ಮಹಿಳೆಯರ ಸಿಂಧೂರನ್ನು ಅಳಿಸಿದ್ರಿ. ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ್ ಮೂಲಕ ನಿನ್ನೆ ರಾತ್ರಿ ಮೊದಲನೆಯ ಶುಭಾರಂಭವನ್ನು ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲಬಾರದು. ISI ಸೆಂಟರ್ಗಳು, ಪಾಕಿಸ್ತಾನದ ಸೈನಿಕರ ಸೆಂಟರ್ಗಳು, ಪಾಕಿಸ್ತಾನದ ಆಯುಧ ಕೇಂದ್ರಗಳು, ನಾನು ಹೇಳೋದು ವೆಪನ್ಸ್ ಸ್ಟೋರೇಜ್, ಇದೆಲ್ಲವನ್ನೂ ನಾಶ ಮಾಡಬೇಕು. ಇನ್ನು 100 ವರ್ಷ ಪಾಕಿಸ್ತಾನ್ ತಲೆ ಎತ್ತಬಾರ್ದು, ಭಾರತವನ್ನ ಬೆರಳೆತ್ತು ನೋಡು ಹಾಗಾಗಬಾರ್ದು, ತಲೆ ಹಾಕಿ ಮಲಗಬಾರದು. ಹಾಗೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನರೇಂದ್ರ ಮೋದಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಿಂದಿನ 2 ದಾಳಿಗಳು ನಮಗೆ ಗೊತ್ತಾಗಲಿಲ್ಲ, ಕಾಣಲಿಲ್ಲ, ಈಗ ನಮಗೆ ಕಾಣ್ತಾ ಇದೆ. ಹಫೀಜ್ ಸಯೀದ್ ಅನ್ನುವಂಥ ಒಬ್ಬ ರಾಕ್ಷಸ, ಜೈಷೆ ಮೊಹಮ್ಮದರ ಅಧ್ಯಕ್ಷ, ಬಹಳ ದೊಡ್ಡ ಕಂಟಕ ಆಗಿದಂತಹ ದೇಶದ ಅವನ ನಮಾಜ್ ಮಾಡುವಂಥ ಮಸೀದಿಯನ್ನ ಪುಡಿ ಪುಡಿ ಮಾಡಿದ್ದಾರೆ. ಅವನ ಟ್ರೈನಿಂಗ್ ಕೊಡ್ತಾ ಇರುವಂಥ ಮದರ್ಸಾ ಪುಡಿ ಪುಡಿ ಆಗಿದೆ. 100 ಜನ, 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸತ್ತಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಬಂದಿದೆ. ನಾನು ಭಾರತಕ್ಕೆ, ನರೇಂದ್ರ ಮೋದಿಗೆ ಮತ್ತು ಸೈನಿಕರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.